ಎಲ್ಲರಿಗೂ ನಮಸ್ಕಾರ. ಎಲ್ಲರಿಂದ ಕೇಳು, ಎಲ್ಲರಿಂದ ಕಲಿ, ಎಲ್ಲರಿಂದ ತಿಳಿ. ಯಾಕಂದರೆ ಎಲ್ಲರಿಗೂ ಎಲ್ಲವೂ ತಿಳಿದಿಲ್ಲ, ಆದರೆ ಎಲ್ಲರಿಗೂ ಏನಾದರೂ ಒಂದು ತಿಳಿದಿರುತ್ತೆ. ಯಾಕೆಂದರೆ ನಾನಿವತ್ತು ಬಂದಿರೋದು ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ. ಇಲ್ಲಿ 3 ಅಣ್ಣತಮ್ಮಂದಿರು ಸೇರಿ ಪ್ರತಿದಿನ 2 ತಾಸು ಚಿಕ್ಸ್ ಪೌಲ್ಟ್ರಿ ಫಾರ್ಮ್ ಉದ್ಯಮ ಶುರು ಮಾಡಿ ಪ್ರತಿದಿನ 2 ತಾಸು ದುಡಿತಾ ಇದ್ದಾರೆ. ಅದು ಯಾವ ರೀತಿ ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಮತ್ತು ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಮದು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಬನ್ನಿ. ಸರ್, ತಮ್ಮ ಪರಿಚಯ ಮಾಡಿಕೊಡಿ. ನಾವು ಆನಂದ್ ಅಂತ ಹೇಳೋಣ. ನಮ್ಮದು ಫಾರ್ಮ ಉಣ್ಕಲ್, ಹುಬ್ಳಿ, ಧಾರವಾಡ ಜಿಲ್ಲಾ, ಹುಬ್ಳಿ ತಾಲೂಕು, ಉಣ್ಕಲ್ ಗ್ರಾಮದಾಗ ಐತಣ್ಣ. ಉಣ್ಕಲ್ಲಿಂತ್ರ ಪ್ರೆಸಿಡೆಂಟ್ ಹೋಟೆಲ್ ಐತಣ್ಣ. ಪ್ರೆಸಿಡೆಂಟ್ ಹೋಟೆಲಿಂತ್ರ ಸ್ಟ್ರೇಟ್ ರೋಡ್ ಬಂದ್ರೆ ನಮ್ಮ ಫಾರ್ಮ್ ಐತಣ್ಣ, ಮಾರಾಡಿಗೆ ರೋಡ್ ಅಂತೇಳಿ. ಅಲ್ಲೇ ನಮ್ಮದು ಫಾರ್ಮ್ ಮಾಡೀವಿ. ನಮ್ಮದು ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಹುಬ್ಳಿ ಅಂತೇಳಿ, ಜವಾರಿ ಕೋಳಿ ನಾಟಿ ಫಾರ್ಮ. ನಿಮ್ಗೇನಾದರೂ ಜವಾರಿ ಕೋಳಿ ಬೇಕಂದ್ರೆ ನಮ್ಮ ಸಂಪರ್ಕಿಸೋಣ, ಕೆಳಗೆ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಸಂಪರ್ಕ ಮಾಡಿರಿ. ಸರ್, ಇದು ನಾವು ಇದು 2ನೇ ಸಲ ನಿಮ್ಮ ವಿಡಿಯೋ ಮಾಡ್ತಾ ಬಂದಿರೋದು. ಹೌದಾ? ಇದು ಎಷ್ಟೇ ಬ್ಯಾಚ್ ಇದೆ? ಇದು ನಮ್ಮದು ಒಂದು 8ನೇ ಬ್ಯಾಚ್ ಇರ್ಬೋದಣ್ಣ. 8ನೇ ಬ್ಯಾಚ್. ಒಂದು 7 ತಿಂಗಳಿಂದ ಬಂದಿದ್ದೀರ ನಾನು. ಹೌದು. ಹಾಂ. ಅಂದರೆ ಈಗ ಎಷ್ಟು ವರ್ಷ ಆಯ್ತು ಇದು ಮಾಡ್ತಾ ಬಂದ ನೀವು? ನಾವಿದು ಮಾಡ್ತಾ ಬಂದು ಒಂದು 5 ವರ್ಷ ಆಯ್ತಣ್ಣ. 4ರಿಂದ 5 ವರ್ಷ ಆಯ್ತಣ್ಣ. ಈಗ ಒಂದು ಇನ್ನೊಂದು 2 ಬ್ಯಾಚ್ ಹಾಕಿದ್ರೆ 5 ವರ್ಷ ಕಂಪ್ಲೀಟ್ ಆಗ್ತೈತಿ. ಹಾಂ. ಈಗ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೇಕಂತ ಯಾವ್ಯಾವ ರೀತಿ ಸಾಕ್ಬೇಕು ಅಂತ, ಅಂದರೆ ಏನು ಯಾವ್ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ರೆಡಿ ಮಾಡಿಟ್ಕೊಂಡಿರ್ಬೇಕಂತ? ಅಣ್ಣ, ನಿಮ್ದು ನೋಡೋಣ, ಮೇನಾಗಿ ಪ್ರಾಪರಾಗಿ ಶೆಡ್ ಮಾಡ್ಕೋಬೇಕಣ್ಣ. ವೆಂಟಿಲೇಷನ್ ಶೆಡ್ ಇರಬೇಕು. ನಮ್ದು ಏನೈತಲ್ಲ, ಒಂದು 4 ಫೂಟಿಂತ್ರ ಮೇಲೇನು 6 ಫುಟ್ ಮಟ್ಟ 6 ಫುಟ್ ಶೆಡ್ ಇರ್ತೈತಲ್ಲ, ಅಷ್ಟೆಲ್ಲ ಏರ್ ಕಂಡೀಷನ್ ಇರಬೇಕು. ಒಳಗೆ ಏರ್ ಬಡಿತಿರ್ಬೇಕು, ಡೈಲಿ ಬಿಸಿಲು ಬೀಳಬೇಕು ಒಳಗೆ. ಆಮ್ಯಾಗ ನಮ್ಮದು ಒಳಗಿಂದ ಹೊಗೆ ಏನೈತಲ್ಲ, ಇದು ಅಮೋನಿಯಾ ಗ್ಯಾಸ್ ರಿಲೀಸ್ ಆಗ್ತೈತಿ. ಅದರದ್ದೆಲ್ಲ ಡಸ್ಟ್ ಹೊರಗೆ ಹೋಗ್ಬೇಕು. ಅಣ್ಣ, ಅಮೋನಿಯಾ ಗ್ಯಾಸ್ ಅಂದ್ರಣ್ಣ, ಮರಿ ಇಲ್ಲೇ ಬ್ರೂಡಿಂಗ್ ಮಾಡಿರ್ತೀವಿ ಅಣ್ಣ. ಈಗ ಸಣ್ಣ ಮರಿ ತಂದಾಗ ಬ್ರೂಡಿಂಗ್ ಮಾಡಿರ್ತೀವಿ, ಅಲ್ಲೇ ಒಂದೇ ಕಡೆ ಇರ್ತಾವೆ ಮರಿ. ಅವು ಓಡಾಡ್ತಿರಂಗಿಲ್ಲ ಭಾಳ ಸಣ್ಣ ಇದ್ದಾಗ. ಅದು ಅಲ್ಲೇ ಗೊಳಲೆ ಹಾಕಿರ್ತೀವಿ. ಅದ್ರದ್ದು ವೇಸ್ಟ್ ಏನೈತಲ್ಲ ಅಲ್ಲೇ ಮಾಡ್ತೈತಲ್ಲ, ಅದು ಮಾಡಿ ಅಲ್ಲೇ ಸೆಟ್ಲ್ ಆಕೈತಣ್ಣ. ಗಾಳಿ ಇದ್ರೆ ಅದು ಹಿಂಗೆ ಸ್ಪ್ರೆಡ್ ಆಗ್ತೈತಿ. ನಾವು ಗಾಳಿನ ಕೊಡಲಿಲ್ಲ ಅಂದ್ರೆ ಒಳಗೆ ರೂಮ್ ಒಳಗೆ ಟೆಂಪ್ರೇಚರ್ ಒಳಗೆ ಅಲ್ಲೇ ಇರ್ತೈತಿ. ಆಮ್ಯಾಗ ಒಂದೊಂದು ಟೈಮ್ ಗೊಳಲೆ ಹಾಕಿರ್ತೀವಲ್ಲ, ನಾವು ರ್ಯಾಕಿಂಗ್ ಮಾಡ್ಬೇಕಣ್ಣ. ಮೇನಿದೆ ಗೊಳಲೆ ಏನೈತಲ್ಲ, ಹಿಂಗೆ ಪೌಡ್ರ್ ಬರ್ಬೇಕು. ಇದು ಆಗಲಿಲ್ಲ ಅಂತ ತಿಳ್ಕೊಂಡ ಅಲ್ಲೇ ಗಟ್ಟಿ ಆಯ್ತಂದ್ರೆ ದಪ್ಪಾಗಿ ಪೆಂಡೆ ಆದಂಗೆ ಆಗ್ತದೆ ಅಣ್ಣ. ಅದರಿಂದ ಕೆಳಗೆಲ್ಲ ಅಮೋನಿಯಾ ಗ್ಯಾಸ್ ಒಂಥರ ವಾಸನೆ ಬರೋಕ್ಕೆ ಚಲೋ ಆಗ್ತೈತಿ. ಬರೋಕ್ಕೆ ಚಲೋ ಆತಂದ್ರೆ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗೋಕ್ಕೆ ಚಲೋ ಆಗ್ತೈತೆ. ಅದರಿಂದ ಏನೈತಲ್ಲ ಡಿಸೀಸ್ ಬರೋಕ್ಕೆ ಚಲೋ ಆಗ್ತದೆ. ಈಗ ಒಂದಕ್ಕೆ ಅದು ಬರೋದಂದ್ರೆ ಸೈಲೆಂಟ್ ಆಗಿ ಕುಂದಿರ್ತಾವೆ. ಒಂದಕ್ಕೆ CRD ಬರೈತಿ, ನೆಗಡಿ ಟೈಪ್. ಮೂಗಿನಾಗ ಒಂದು ಸ್ವಲ್ಪ ನೀರು ಬಂದಂಗೆ ಬರೋದು, ಅವು ಹಿಂಗೆ ಬಾಯಿ ತೆಗೆಯೋದು ಹಂಗೆ ಮಾಡ್ತಾವೆ ಸ್ಟಾರ್ಟಿಂಗ್ ಸ್ಟೇಜ್. ಅದು ನೆಕ್ಸ್ಟ್ ಆದಮೇಲೆ ಡಿಸೆಂಟ್ರಿ ಚಲೋ ಆಗ್ತೈತಿ. ವೈಟ್ ಡಿಸೆಂಟ್ರಿ, ಆಮೇಲೆ ರೆಡ್, ಗ್ರೀನ್ ಈ ಟೈಪ್ ಬರತ್ತಂದ್ರೆ ಕಾಕ್ಸಿ ಬರೋಕ್ಕೆ ಚಲೋ ಆಗ್ತೈತೆ. ಕಾಕ್ಸಿ ಡಿಸೀಸ್ ಅಂದ್ರೆ ಮರಿಗೆ ಡೇಂಜರ್ ಸ್ಪಾಟ್ನಾಗ ಐತೆ ಅಂತ ಅರ್ಥ. ಅದು ಡೇಂಜರ್ ಝೋನಾಗ ಇದ್ದಂಗೆ ಅದು. ಹಾಂ. ಟೋಟಲಾಗಿ ಎಷ್ಟು ಮರಿ ನಮ್ಮ ಕಡೆ ನೋಡೋಣ 4,500 ಮರಿ ಇದ್ದೋಣ. 4,500 ಒಳಗೆ ಒಂದು 2,000 ಮರಿ ನಾವು ಸೇಲ್ ಮಾಡ್ಯವಣ ಈಗ ಆಲ್ರೆಡಿ. ಅಂದ್ರೆ ಪ್ರೀ ಬುಕ್ಕಿಂಗ್ ಇದ್ದೋಣ. ಅವು ಈಗ ಮಾಡಿ ಒಂದು 2 ದಿನದಾಗ ಸೇಲ್ ಆಗೈತಿ. ಈಗ ಪ್ರೆಸೆಂಟ್ ಇರೋದು ಒಂದು 2,500ರಿಂದ 2,000 ಅದಾವ. ಹೆಚ್ಚಿನ ಏನಾದರೂ ಬುಕ್ಕಿಂಗ್ ಅವಶ್ಯಕತೆ ಬಂದರೆ ಪೂರೈಕೆ ಮಾಡ್ತೀರಂತ. ಹಾಂ. ಈಗ ಹೆಚ್ಚಿನ ಜನ ಬುಕ್ಕಿಂಗ್ ಮಾಡ್ಕೊಂಡ್ರೆ ಈಗ ಇದಕ್ಕಿಂತ ಜಾಸ್ತಿ ಬುಕ್ಕಿಂಗ್ ಬಂದರೆ ಇದಾವಣ್ಣ ನಮ್ಮ ಕಡೆ ಮರಿ. ಈಗ ಹೆಂಗಂದ್ರೆ ಈ ಬ್ಯಾಚ್ ಬಿಟ್ಟೇವಲ್ಲಣ್ಣ, ಇನ್ನೊಂದು ಫಾರ್ಮ್ ಐತಣ್ಣ ನಮ್ದು ಇಲ್ಲೇ. ಅಲ್ಲೇನೈತಲ್ಲ, ಇನ್ನೂ 2,000 ಮರಿ ಬುಕ್ಕಿಂಗ್ ಒಳಗೆ ಅದಾವ, ಅಂದ್ರೆ ಸ್ಟಾಕ್ ಅದಾವಣ್ಣ. ಅಂದ್ರೆ ಪ್ರೀ ಬುಕ್ಕಿಂಗ್ ಆಗ್ಯಾವ. ಅದಕ್ಕಿಂತ 1,000 ಮರಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಈಗ ಯಾರಾದರೂ ನಮಗೆ ಬುಕ್ಕಿಂಗ್ ಮಾಡಿದರೆ ನಾವಲ್ಲೇ ಅದರೊಳಗಿನ ಮರಿ ನಿಮ್ಗೆ ಕೊಡ್ತೀವಂತ. ಹಾಂ. ಆಮ್ಯಾಗಣ್ಣ ಇನ್ನೊಂದು ನಾವು ಮೇನ್ ಏನು ಹೇಳ್ಬೇಕಂತಂದ್ರೆ ರೈತರಿಗೆ, ಈಗ ನಾವು ಆಫರ್ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಹಾಂ. ಈಗ ನೀವು ಆಫರಿಂದ ಹೋದ್ರಿ ಅಂದ್ರೆ ಚಲೋ ಮರಿ ಸಿಗಂಗಿಲ್ಲ ನಿಮಗೆ. ಆಫರ್ ನೋಡ್ಕೊಂಡು ಹೋಗ್ಬೇಡ್ರಿ. ಈಗ ನಮ್ಮ ಕಡೆ ಮರಿ ಏನೈತಲ್ಲ, ಫಸ್ಟ್ ಕ್ವಾಲಿಟಿ ಮರಿ ಸಿಗ್ತಾವೆ. ನೀವು ಮಂದಿ ಈಗ ಜವಾರಿ ಕೋಳಿ ಕೊಡ್ತೇನೆ ಅಂತೇಳಿ ಲಾಲಚ್ ತೋರ್ಸತ್ತಾರೆ. ಜವಾರಿ ಕೋಳಿ ಅಂತಾರೆ, ಜವಾರಿ ಇರೋದಿಲ್ಲ. ಸೋನಾಲಿ ನಾಟಿ ಅಂತಾರೆ, ಸೋನಾಲಿ ಇರೋದಿಲ್ಲ. ಸೋನಾಲಿ ಒಳಗೆ 3 ತಳಿ ಬರ್ತಾವಣ್ಣ. ಜವಾರಿ ಒಳಗೆ ಮತ್ತು ಬೇರೆ ಜವಾರಿ ಬರ್ತಾವೆ ಅಣ್ಣ. ಈಗ ನಾಟಿ ಒಳಗೆ 3 ಕ್ವಾಲಿಟಿ ಬರ್ತಾವಣ್ಣ, ಫಸ್ಟ್, ಸೆಕೆಂಡ್, ಥರ್ಡ್. ಈಗ ಜವಾರಿ ಅಂತ ನಾಟಿಗೆ ಕ್ರಾಸ್ ಮಾಡಿದ್ದು, ಸೋನಾಲಿ ಕ್ರಾಸ್ ಮಾಡಿದ್ದು ಫಸ್ಟ್ ಕ್ವಾಲಿಟಿ ಅಣ್ಣ. ಈಗ ಡೈರೆಕ್ಟ್ ಜವಾರಿ ಟೈಪ ಬರ್ತೈತಿ ಇದು.
ಇದ್ರ ಮೊಟ್ಟೆ ಆಗಲಿ, ಇದ್ರ ಸ್ಟೈಲ್ ಆಗಲಿ, ಇದು ಏನು ನಡವಳಿಕೆ ಆಗಲಿ, ನೇಚರ್ ಆಗಲಿ, ಇದರ ಡಿಸೀಸ್ ಆಗಲಿ ಎಲ್ಲ ನಾಟಿ ಟೈಪ್ ಬರ್ತೈತಿ. ಆದರೆ ಇದನ್ನು ನಾಟಿಗೆ ಮಿಕ್ಸ್ ಮಾಡಿ ಸಾಕಂಗಿಲ್ಲ ಅಣ್ಣ. ಹಾಂ, ಎರಡೂ ಒಂದೇ ಕಡೆ ನಾವು ಒಂದೇ ರೂಮ್ನಾಗ ಜವಾರಿನೂ ತಂದುಬಿಡ್ತೀನಿ, ನಾಟಿನೂ ಇವನು ಸೋನಾಲಿನೂ ತಂದುಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಇವು ಸಪ್ರೇಟಾಗೇ ಸಾಕ್ಬೇಕು, ಯಾಕಂದ್ರೆ ಕ್ರಾಸ್ ಆಗೇ ಬಂದಿದ್ದೆವು. ಆಮ್ಯಾಗ ಇದರದ್ದು ಏನೈತಲ್ಲ ಎಲ್ಲ ಎಗ್ಗಿಂದ ಒಳಗಿಂದ ಏನಪ್ಪ ಎಲ್ಲ ಇದು ಎಗ್ ಒಳಗೆ ಏನೇನೆಲ್ಲ ಕ್ಯಾಲರೀಸ್ ಇರ್ತಾವಲ್ಲ ಸೇಮ್ ಜವಾರಿ ಒಳಗೆ ಏನು ಬರ್ತೈತಿ ಇದ್ರೊಳಗೆ ಸೋನಾಲಿ ನಾಟಿ ಒಳಗೆ ಅದ ಬರ್ತೈತಿ. ಇವು ಮಂದಿ ತಲೆಗೇನು ಇವು ಜವಾರಿ ಅಲ್ಲಪ್ಪ, ನಮಗೆ ಇವು ಬೇರೆ ಕ್ವಾಲಿಟಿ ಮರಿ ಕೊಡತ್ತಾರೆ ಅವ್ರು. ಕರೆ ಹೇಳ್ಬೇಕಂದ್ರೆ ಈಗ ಬೇರೆ ಕಡೆ ಸಿಗತ್ತಾವ ನಿಮಗೆ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ಮರಿ, ನಿಮಗೆ ಗೊತ್ತಾಗತ್ತಿಲ್ಲ ಹೆಂಗಂತಂದ್ರೆ ಅವ್ಕವ್ರು ಶೈನಿಂಗ್ ಬರೋಂಗಿಲ್ಲ, ಅವ್ಕವ್ರ ಪುಚ್ಚ ಹಿಂದಿಂದ ಹೊಡ್ಕೋತಾವೆ. ನಿಮಗೆ ಈಗ ಫಸ್ಟ್ ಏನೂ ಗೊತ್ತಿರಂಗಿಲ್ಲಣ್ಣ. ಈಗ ಫಸ್ಟ್ ನೀವು ಮರಿ ತೊಗೊಳಕ್ಕೆ ಬರ್ತಿರಲ್ಲ, ನಿಮಗೆ ಏನೇನೂ ಗೊತ್ತಿರೋದಿಲ್ಲ. ನಿಮಗೆ ಬರೀ ಏನಂತಾರೆ, ನಮ್ಮ ಕಡೆ ನಾಟಿ ಕೋಳಿ ಸಿಗ್ತಾವೆ ರೀ, ಫಸ್ಟ್ ಕ್ವಾಲಿಟಿ ನಾಟಿ ಕೋಳಿ ಅದಾವ ಅಂತಾರೆ. ನೀವೇನು ಮಾಡ್ತೀರಿ, ಫಸ್ಟ್ ಕ್ವಾಲಿಟಿ ಅದಾವ ಬಿಡಪ್ಪ. ಆಮ್ಯಾಗ ಅವರು ಇನ್ನೊಂದೇನು ಮಾಡತ್ತಾರೆ, ಮರಿ ನಿಮಗೆ 20, 22, 25 ಮಟ್ಟ ಮರಿ ಸಿಗತ್ತಾವ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ. ನಮ್ಮ ಕಡೆ ಸಿಗೋ ಮರಿ 30 35 ರೂಪಾಯಿ. ನಾವು 80 ರೂಪಾಯಿ ಕೊಡೋಕೆ ಬರೋದಿಲ್ಲ. ಈಗ ನೀನೇ ತಂದಿರ್ತೀಯಣ್ಣ ಮರಿ, 30 ರೂಪಾಯಿ ಮರಿ ಸಿಕ್ಕರೆ ನಿನಗೆ ಕಾಸ್ಟಿಂಗ್ ಪ್ರೈಸ್ 70-75 ರೂಪಾಯಿ ಆಗ್ತೈತಿ. ನೀ ಹೆಂಗೆ 80 ರೂಪಾಯಿ ಕೊಡ್ತೀಯಣ್ಣ? ನಿಮ್ಗೆ ಅದ್ರದ್ರೊಳಗೆ ಲಾಭ ಇದ್ರೆ ನೀವು ಮಾಡಬೇಕಲ್ಲ, ಲಾಭ ಇರಲಾರ್ದ ಹೆಂಗೆ ಮಾಡ್ತಾರಣ್ಣ ಮಂದಿ? ನೀವು ಜನರಿಗೆ ನಾ ಇಷ್ಟ ಹೇಳತ್ತೀರಣ್ಣ, ಫುಲ್ ಆಗಬೇಡ್ರಿ. ಆಲ್ಮೋಸ್ಟ್ ಆಲ್ ಮಂದಿ ಈಗ ನನ್ನ ಕಡೆ ತೊಗೊಂಡವ್ರು ಏನದಾರಣ್ಣ, ಸೆಕೆಂಡ್ ಟೈಮ್ ಬ್ರೀಡ್ ಮಾಡಿದವ್ರು, ಅಂದ್ರೆ ಸೆಕೆಂಡ್ ಬ್ರೀಡ್ ಮಾಡಿದವ್ರು, ಸೆಕೆಂಡ್ ಬ್ಯಾಚ್ ಮಾಡಿದವ್ರು. ಸೆಕೆಂಡ್ ಬ್ಯಾಚ್ನಾಗ ಅವ್ರಿಗೆ ಏನು ತಿಳ್ಕೊಂಡಾರಂತಂದ್ರೆ, ನಾವು ಯಾವ ಚಾಯ್ಸ್ ಮಾಡ್ಬೇಕಂತ ತಿಳ್ಕೊಂಡ್ರೆ ಅದನ್ನು ಫಸ್ಟ್ ಮಾಡೋರಿಗೆ ನಾ ಏನಂದ್ರೆ ಒಂದು ಸೂಚನೆ ಕೊಡತ್ತೀನಿ ಅವರಿಗೆ, ನೋಡಪ್ಪ ಹುಷಾರು ಮಾಡತ್ತೇನೆ ನಾನು. ನಾವು ಸೆಕೆಂಡ್ ಟೈಮ್ ಹಾಕಿ, ಈಗ ಫಸ್ಟ್ ಟೈಮ್ 1 ಲಕ್ಷ 2 ಲಕ್ಷ ಕೊಟ್ಟು ಹಾಕಿರ್ತಾರೆ, ಹಾಕಿ ಸೆಕೆಂಡ್ ಟೈಮ್ ಮೋಸ ಹೋಗ್ಬೇಡ್ರಿ. ಫಸ್ಟ್ ಟೈಮ್ ಮೋಸ ಹೋಗ್ಬಿಟ್ಟಿರ್ತೀರಿ, ಸೆಕೆಂಡ್ ಟೈಮಿಗೆ ಏನೈತಲ್ಲ ಅವಾಗ ಹುಡ್ಕೊಂಡು ಕುಂದ್ರಾಗ ಹೋಗ್ಬೇಡ್ರಿ. ಫಸ್ಟ್ ಟೈಮ ಹುಡುಕ್ರಿ, ಒಂದು ಬಿಟ್ಟು 4 ಕಡೆ ಯೋಚನೆ ಮಾಡಿರಿ, ಒಂದು ಬಿಟ್ಟು 4 ಕಡೆ ತಿಳ್ಕೊರಿ, ಅದರ ಬಗ್ಗೆ ತಿಳ್ಕೊರಿ ಫಸ್ಟ್. ಆಮೇಲೆ ನಮ್ದು ಇನ್ನೊಂದಣ್ಣ, ಈಗ ನೀವು ಬರ್ತಿರಲ್ಲ ನಮ್ಮ ಕಡೆ ತೊಗೋರಿ ಬಿಡ್ರಿ, ಅದು ಸೆಕೆಂಡ್. ನಾ ಫಸ್ಟ್ ಆಗಲೂ ಹೇಳೀನಿ, ಈಗಾದರೂ ಹೇಳ್ತೀನಿ, ಮುಂದಾದರೂ ಹೇಳ್ತೀನಿ, ನಾವು ಯಾರಿಗೂ ತೊಗೋರಿ ನಮ್ಮ ಕಡೆನೂ ತೊಗೋರಿ ಅಂತ ಫೋರ್ಸ್ ಮಾಡೋದಿಲ್ಲ. ನಮ್ಮ ಕಡೆ ಬರ್ರಿ, ಫಸ್ಟ್ ಕೋಳಿ ಬಗ್ಗೆ ಮಾಹಿತಿ ತಿಳ್ಕೊರಿ. ನಾವು ಟ್ರೈನಿಂಗ್ ಆಗಲಿ ಏನಾಗಲಿ ಕೊಡೋಂಗಿಲ್ಲ, ನೀವು ಎನಿ ಟೈಮ್ ಬರ್ರಿ. ನಮ್ಮ ಇದೇ ಟೈಮಿಗೆ ಟ್ರೈನಿಂಗ್ ಐತಿ, ಇದೇ ಟೈಮಿಗೆ ಬರ್ರಿ, ಇದೇ ಆಫೀಸಿಗೆ ಬರ್ರಿ, ಇದೇ ರೂಮಿಗೆ ಬರ್ರಿ, ಅಲ್ಲೇನಿಲ್ಲ ನಮ್ದೇನು ಟ್ರೈನಿಂಗ್ ಇಲ್ಲ ಏನಿಲ್ಲ. ನಿಮಗೆ ಮಾಹಿತಿ ಬೇಕಾದ್ರೆ ಬಂದುಬಿಡ್ರಿ ನಮ್ಮ ಕಡೆ, ನಾವು ಯಾವಾಗ ಬೇಕಾದರೂ ಮಾಹಿತಿ ಕೊಡಿ. ಎನಿ ಟೈಮ್ ರಾತ್ರಿ 8 ಗಂಟೆ ಮಟ್ಟ ನಾವು ಫ್ರೀ ಇರ್ತೀವಿ, ಬೆಳಗ್ಗೆ 6 ಗಂಟೆ ಅಂತ ಚಾಲು. ನಮ್ದು ಇಲ್ಲೇ ಮನೆ ಐತಣ್ಣ, ಫಾರ್ಮ್ ಇಂತ್ರ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮನೆ. ನೀವು ಎನಿ ಟೈಮ್ ನಮ್ಮ ಕಡೆ ಬಂದು ಸರ ಹಿಂಗೆ ಆಗೈತಿ ರೀ ನಮ್ಮ ಫಾರ್ಮ್ಯಾಗ. ಈಗ ನೀವು ನನ್ನ ಕಡೆ ಮರಿ ತೊಗೊಂಡಿಲ್ಲ ಅಂತ ನಂಗೆ ಏನು ಫರ್ಕಿಲ್ಲ, ನೀವು ತೊಗೊಳ್ಳೋ ಬೇಡ ನನ್ನ ಕಡೆ ಮರಿ. ನಿಮ್ಮ ಕಡೆ ಅದಾವ ಈಗ ಆಲ್ರೆಡಿ ಮರಿ, ನಿಮ್ಮ ಕಡೆ ಮರಿ ಇದ್ರೋಣ ನನ್ನ ಕಡೆ ಕೇಳು, ನಿನಗೇನೋ ಡಿಸೀಸ್ ಬಂದೈತಪ್ಪ. ಹಾಂ, ಈಗ ಸ್ಟಾರ್ಟಿಂಗ್ ತೊಗೊಂಡೋಗಿ 1-2 ದಿನಕ್ಕೆ ಬೇರೆದವ್ರ ಕಡೆ ತೊಗೊಂಡೋಗಿರ್ತೀನಿ, ನಿನಗೇನೋ ಡಿಸೀಸ್ ಬಂದೈತೆ ನಂಗೆ ಕಾಲ್ ಮಾಡು, ನಾನು ಹೇಳ್ತೀನಿ. ಆಲ್ಮೋಸ್ಟ್ ಆಲ್ ಕಸ್ಟಮರ್ ನನಗೆ ಹಿಂಗೆ ಬೇಕಾಗಿದ್ದಾರೆ. ಆಮ್ಯಾಗ ನಾವು ಆಲ್ಮೋಸ್ಟ್ ಆಲ್ ಭಾಳ ಅಂತರೂ ಹಿಂಗೆ ಪ್ರಮೋಷನ್ಲ ಮಾಡಿಸಿಲ್ಲ ನಾವು, ಮಾಡಿ ನಿಮ್ಮ ಕಡೆ ಬಿಟ್ಟರೆ ಇನ್ನೊಬ್ಬರ ಕಡೆ ಮಾಡ್ಸೀವಿ. ಅವೇನೈತಲ್ಲ ನಮ್ಗೆ ಭಾಳ ಈಗ ಕಸ್ಟಮರ್ ಮಟ್ಟ ಏನು ತೊಗೊಂಡೋಗಿರಲ್ಲ ನೀವು, ನಮ್ಮ ಕಸ್ಟಮರ್ಗಿಂತ ಕಸ್ಟಮರ್ ಸಿಕ್ಕಾರ. ಅದನ್ನು ಬಿಟ್ಟು ನಾವು ಪ್ರಮೋಷನ್ ಮಾಡಿನೇ ಮಂದಿ ಗಳಿಸಿಲ್ಲ, ಬಾಯರ್ ಟು ಬಾಯರ್ ಸಿಕ್ಕೈತಿ. ನಮ್ಗೆ ಈಗ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡವ್ರಕ್ಕಿಂತ ಅವ್ರು ತೊಗೊಂಡ್ರು ಅಂದ್ರೆ ಎಕ್ಸ್ಪೀರಿಯನ್ಸ್ ಹೇಳ್ಯಾರವ್ರು ನಮ್ಮ ಕಸ್ಟಮರ್ ಇವ್ರ ಕಡೆ ತೊಗೋರಿ, ಇವ್ರ ಕಡೆ ಹಿಂಗೆ ಸಿಗ್ತಾವೆ, ಇದೇ ಕ್ವಾಲಿಟಿ ಮರಿ ಸಿಗ್ತಾವೆ. ಆಮ್ಯಾಗ ಇದರಿಂದ ನಾವು ತತ್ತಿಗೂ ಮಾಡ್ಕೊಂಡೇವಣ್ಣ, ತತ್ತಿ ಮಾಡಿಕೊಂಡು ಕಸ್ಟಮರ್ ಕಡೆ ಏನೈತಲ್ಲ ತತ್ತಿ ಬಾಯ್ವ್ಯಾಕ್ ಮಾಡ್ಕೋತೀವಿ. ಹಾಂ, ರಾಣೆಬೆನ್ನೂರು, ಹಾಸನ, ದಾವಣಗೆರೆ, ಶಿವಮೊಗ್ಗ, ಆಮ್ಯಾಗ ಈ ಸೈಡ್ ಬಿಜಾಪುರ, ಬಾಗಲಕೋಟೆ, ಈ ಸೈಡ್ ಯಾವುದೋ ಊರಿಲ್ಲಣ್ಣ. ಆಲ್ಮೋಸ್ಟ್ ಈ ಜಗತ್ ಕಡೆಯಿಂದ ನಮ್ಗೆ ತತ್ತಿ ಬರತೈತಿ ಈಗ ಆಲ್ರೆಡಿ. ಸರ್, ಈ ತತ್ತಿ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೌದಣ್ಣ. ಒಂದು ವೇಳೆ ಏನಾದರೂ ಕಂಡೀಷನ್ ಇದೆ ಅಂದರೆ ಯಾವ ರೀತಿ ಅಂದರೆ, ಈಗ ನಮ್ಮ ಕಡೆ ಮರಿ ತೊಗೊಂಡ್ರೆ ಅಷ್ಟೇ ನಾವು ತತ್ತಿನ ಬೈಬ್ಯಾಕ್ ಮಾಡ್ತೀವಿ, ಇಲ್ಲ ಬೇರೆಯವ್ರ ಕಡೆ ಖರೀದಿ ಮಾಡಿದ್ರು ಪರವಾಗಿಲ್ಲ, ನಾವು ತತ್ತಿನ ಇದು ಮಾತ್ರ ಕರೆಕ್ಟ್ ಕೇಳಿದ್ದಾನೆ. ಇದೊಂದು ಕರೆಕ್ಟ್, ಯಾಕಂದ್ರೆ ನಾವು ಕೊಟ್ಟಿದ್ದ ಮರಿನ ತೊಗೊತೀವಿ. ಈಗ ಆಲ್ರೆಡಿ ನಾವು ಕೊಟ್ಟೇವಿ ಅಂದ್ರೆ ನಮ್ದು ಹೆಂಗೆ ಐತಿ, ಹೆನ್ ಹೌಸ್ ಎಕ್ಸ್ ಅಂತೇಳಿ ಬ್ರ್ಯಾಂಡ್ ಐತಣ್ಣ. ನಿನಗೆ ಆಮೇಲೆ ತೋರಿಸೇನಣ್ಣ ನಮ್ದೆಲ್ಲ ಫಾರ್ಮ್. ನಮ್ದು ಹೆನ್ ಹೌಸ್ ಎಕ್ಸ್ ಅಂತ ಬ್ರ್ಯಾಂಡ್ ಐತಿ, ಹುಬ್ಳಿ ಧಾರವಾಡ ಒಳಗೆ ಸೇಲಿಂಗ್ ಐತೆ ನಮ್ಮದು. ಆಮೇಲೆ ಹಾಸ್ಪಿಟಲ್ನಾಗೆಲ್ಲ ತತ್ತಿ ಕೊಡ್ತೇವೆ ನಾವು. ಈಗ ನಾವು ಜವಾರಿ ತತ್ತಿನ ಕೊಡ್ಬೇಕು. ಈಗ ಕ್ರಾಸ್ ತತ್ತಿ ಆದ್ರೆ ಅದರ ನ್ಯೂಟ್ರಿಷನ್ ಬೇರೆ ಇರ್ತೈತಿ, ಅದ್ರೊಳಗಿನ ನ್ಯೂಟ್ರಿಷನ್ ಬೇರೆ ಇರ್ತೈತಿ. ಈಗ ಪಾರಂ ಕೋಳಿಗೆ ನಮಗೆ ಡಿಫ್ರೆನ್ಸ್ ಐತಿ. ಪಾರಂ ಕೋಳಿ ನ್ಯೂಟ್ರಿಷನ್ ಸೇಮ್ ಬರ್ತೈತಿ, ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದ ನ್ಯೂಟ್ರಿಷನ್ ಸೇಮ್ ಬರ್ತೈತಿ, ನಾ ಇಲ್ಲ ಅನ್ನಂಗಿಲ್ಲ. ಆದರೆ ಅದರೊಳಗೂ ಬೇರೆ ಬೇರೆ ಕ್ಯಾಟಗರೀಸ್ ಇದಾವೆ. ಅದರಿಂದ ನಾವು ಕೊಡೋ ಏನು ಎಗ್ ಅದಾವಲ್ಲ, ಅದು ಜನರಿಗೆ ಹೆಲ್ತಿಗೆ ಒಂದು ಸ್ವಲ್ಪ ಇಶ್ಯೂ ಐತಿ.
ಈಗ ಫೀಡ್ ಹಾಕಿ ಮೇಯ್ಸೋದಕ್ಕೆ ಹೊರ ಬಿಟ್ಟು ಮೇಯ್ಸೋದಕ್ಕೆ ಡಿಫ್ರೆನ್ಸ್ ಐತಿಲ್ಲ ಅಣ್ಣ ಮರಿ. ಹೌದೌದು. ಈಗ ನಮ್ಮ ಮರಿಗೆ ಅವು ಮರಿಗೆ ಡಿಫ್ರೆನ್ಸ್ ಬಂದ ಬರ್ತೈತಿ. ಈಗ ನಮ್ಮ ಹಾರಾಡೆಲ್ಲ ಹುಳ ಗಿಳ ತಿನ್ನುವ ಅವು ನಿಂತ ಜಾಗದಾಗ ಫೀಡ್ ಬೇಕು, ನೀರು ಬೇಕು ಅವಕ್ಕೆ. ಈಗ ಒಂದು ಹೆಜ್ಜೆ ಮುಂದೆ ಹೋದವು ಅಂದ್ರೆ ಅವಕ್ಕೆ ಪ್ರಾಬ್ಲಮ್ ಚಾಲು. ಹಿಂಗಿದ್ಮೇಲೆ ನಮ್ಮ ಮರಿ ತೊಗೊಂಡ್ರಷ್ಟ ತತ್ತಿ ತೊಗೊತೀವಣ್ಣ, ಅದು ಹೇಳ್ತೇನೆ. ಹಂಗೇನಾದರೂ ನಮ್ದು ಬ್ರೀಡಿಂದ ಅವ್ರ ಕಡೆ ಇದ್ರೆ ಬೈ ಚಾನ್ಸ್ ನಾವು ಒಬ್ಬರೇ ಇಲ್ಲಣ್ಣ ಈ ಬ್ರೀಡ್ ಕೊಡೋರು, ನಮ್ಮ ಹ್ಯಾಚರ್ಲಿಂತ ಕೊಡೋರು ಭಾಳ ಮಂದಿ ಅದಾರೆ. ನಾವು ಮರಿ ಕೊಟ್ಟಿರ್ತೇವೆ ಬೇರೆದವ್ರಿಗೆ, ನಮಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಾಕೈತಿ. ಆದರೆ ಇನ್ನೊಂದು, ನಾ ಏನು ಮರಿ ಕೊಡ್ತೇನಲ್ಲ, ನಾ ಏನು ತತ್ತಿ ತೊಗೊಳಕ್ಕೆ ಹೋಗಿರ್ತೇನಲ್ಲ, ಅವ್ರ ಮರಿ ನನ್ನೂ ಅಂತ ಗೊತ್ತಾಕೈತಿ. ನಾ ಇದನ್ನು ಹೇಳ್ತೇನೆ, ನಮ್ದ ಮರಿ ಅಂತ ನಾ ಹೇಳ್ತೇನೆ. ನಮ್ದ ಕ್ವಾಲಿಟಿ ಮರಿ ಇದೆ. ನೀವು ಬೇಕಂದ್ರೆ ಬೇರೆ ಕ್ವಾಲಿಟಿ ಮರಿ ತಂದು ನಾನು ಮರ ಬಿಡ್ರಿ, ನಂದ ಕ್ವಾಲಿಟಿ ಮರಿ ಹೌದಿಲ್ಲ ಅಂತಲೂ ಹೇಳ್ತೇವೆ ನಾವು. ಸರ್, ಇದು ಸೋನಾಲಿ ಬಿಟ್ಟು ಮತ್ತೆ ಬೇರೆ ಯಾವ್ದಾರ ತಳಿ ಡಿಮಾಂಡ್ ಮಾಡಿದ್ರೆ ಅಂದ್ರೆ ಈ ಆಬ್ನ ತರಿಸ್ಕೊಡೋ ವ್ಯವಸ್ಥೆ? ಹೌದಣ್ಣ, ನಮ್ಮ ಕಡೆ ಐತಿ. ಕಡಕ್ನಾಥ್ ಐತಣ್ಣ, DP ಕ್ರಾಸ್ ಐತಿ, ಸ್ವರ್ಣದಾರ ಐತಿ. ಹಾಂ, ಎಲ್ಲ ಆಲ್ಮೋಸ್ಟ್ ಆಲ್ ಬೇರೆ ಕೋಳಿನೂ ತರಿಸ್ಕೊಡ್ತೀವಿ ನೀವು ಯಾವ್ದಾರ ಡಿಮ್ಯಾಂಡ್ ಮಾಡಿದ್ದು. ಆದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಲಾರ್ಜ್ ಆಗಿರ್ಬೇಕು. 1500 1000 ಮೇಲೆ ಕ್ವಾಂಟಿಟಿ ಇರ್ಬೇಕಣ್ಣ. ಅಂದ್ರೆ ಇದು ಸೋನಾಲಿಗೂ ಆ ತಳಿಗೂ ಏನಾದ್ರು ಬೆಲೆ ಏನಾದ್ರು ಡಿಫ್ರೆನ್ಸ್ ಏನಿರುತ್ತೆ, ಸೇಮ್ ಇರುತ್ತೆ? ಹೌದಣ್ಣ, ಅದರ ಬೆಲೆ ಒಂದು ದಿನದ ಮರಿ ಏನೈತಲ್ಲ 20, 25, 30 ಮಟ ಇರ್ತೈತಿ. ಇದೇನೈತಲ್ಲ 30 ಮೇಲೆ ಇರ್ತೈತಣ್ಣ. ಸೋನಾಲಿ ಪ್ರೈಸ್ 30 ಮೇಲೆ ಇರ್ತೈತಿ. ಇದು ಜವಾರಿ ಬರ್ತೈತಣ್ಣ, ಇದು ಪ್ಯೂರ್ ಜವಾರಿ. ಆಮ್ಯಾಗ ನಮ್ಮ ಕೋಳಿಗೆ ಇನ್ನೊಂದು ಸೋನಾಲಿ ನಾಟಿಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ತೇನಣ್ಣ. ಈ ನಾಟಿ ಕೋಳಿ ಏನೈತಲ್ಲ ನಮ್ದು ಕಾವು ಕುಂತು ಮರಿಯ ಬಸೈತಿ. ಈಗ ಜವಾರಿಗೆ ನಮಗೇನು ಫರಕ್ ಇರ್ಲಾರ್ದಂಗೆ, ಫರಕೇ ಇಲ್ಲ ನಮ್ಮ ಕೋಳಿಗೆ ಜವಾರಿಗೆ. ನಮ್ದು ಕಾವು ಕುಂತು ಮರಿಯ ಬಸೈತಿ. ನಾವೇ ತಗ್ಸಿದ್ದೇವಣ್ಣ 5 ಮರಿ. ಅದೇನಾತ ಕೋಲ್ಡ್ ಟೈಮ್ನಾಗ ಜಾಸ್ತಿ ಕೋಲ್ಡ್ ಆತು. ತಾಯಿ ಒಂದು ಸ್ವಲ್ಪ 2 ಕೋಳಿ, ಒಂದು 5-6 ಕೋಳಿ ಬಿಟ್ಟಿದ್ವಿ. ನಮಗೂ ಅವಾಗ ಗೊತ್ತಿರಲಿಲ್ಲ, ಊರಿಗೆ ಹೋಗಿದ್ದೆ ನಾನು. ಹೀಗಾಗಿ ಒಳ ಬಿಟ್ಟೇವಲ್ಲ, ಅವು ಬೇರೆ ಕೋಳಿ ಎಲ್ಲ ಕುಕ್ಕಾಡ್ಬಿಟ್ಟು ಅವಕ್ಕೆ ಕುಕ್ಕಾಡಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ವು ಮರಿ. ಹಾಗಾಗಿ ಹ್ಯಾಂಡಿಕ್ಯಾಪ್ಟ್ ಆಗಿ ಹಂಗೀಗ ಸತ್ತು. ಆದ್ರೆ ನಮ್ಮ ಮರಿ ಏನೈತಲ್ಲ ಸೇಫಾಗಿ ಎಬ್ಬಿಸ್ತಾವೆ ಮರಿ. ಮರಿ ಎಬ್ಬಿಸ್ತಾವೆ. ಆಮ್ಯಾಗ ನಿಮಗೇನೈತಲ್ಲ ನ್ಯೂಟ್ರಿಷನ್, ಹೈ ನ್ಯೂಟ್ರಿಷನ್ ಐತಿ. ನಾವು ಲ್ಯಾಬ್ ರಿಪೋರ್ಟ್ ಐತಣ್ಣ ನಮ್ದು. ಜವಾರಿ ಕೋಳಿದೇನು 7 ಗ್ರಾಮ್ ಪ್ರೋಟೀನ್ ಐತಲ್ಲ, ನಮ್ದ್ರೊಳಗೂ 7 ಗ್ರಾಮ್ ಪ್ರೋಟೀನ್ ಐತಿ. ಬಾಯ್ಲರ್ ಎಗ್ ಒಳಗೇನು 6.5-6 ಗ್ರಾಮ್ ಐತಲ್ಲ, ನಮ್ದೊಳಗೆ 1 ಗ್ರಾಮ್ ಜಾಸ್ತಿ ಐತಿ. ಹಾಂ, ಈಗ ಈ ಟೈಪ್ ನಾವೆಲ್ಲ ಮಾಡ್ಕೊಂಡೇವಣ್ಣ. ಈಗ ನಿಮಗಾದ್ರೂ ನಾವು ಹಿಂಗೆ ಹೇಳ್ತೇನೆ, ಈಗ ಬೇರೆ ನಮ್ಗಿಂತ ದೂರ ಇದ್ರಿಪ್ಪ. ಈಗ ನಾವು ಅಂಕರು ಲಾರ್ಜ್ ಕ್ವಾಂಟಿಟಿ ಮಾಡ್ಕೊಂಡೇವಿ, ಯಾರೂ ಇದನ್ನು ಹೇಳತ್ತಿಲ್ಲಣ್ಣ. ಈಗ ಏನು ಹೇಳ್ತಾರೆ, ನಾವು ಮರಿ ಕೊಡ್ತೇವೆ, ಇದೊಂದು ಬಿಟ್ಟರೆ ಯಾರು ಬಾಯಾಗ ಏನೂ ಇಲ್ಲ. ನಾವು ಮರಿ ಕೊಡ್ತೀವಿ, ನಮ್ಮ ಕಡೆ ಮರಿ ತೊಗೋರಿ, ಚಲೋ ಕ್ವಾಲಿಟಿ ಮರಿ ಕೊಡ್ತೀನಿ, ಬಾಯ್ ಬ್ಯಾಕ್ ಮಾಡ್ತೇನೆ. ಅದರಿಂದ ನಾ ಏನು ಮಾಡ್ಕೋಬೇಕು, ಅದರಿಂದ ಹೆಂಗೆ ಲಾಭ ತಗೋಬೇಕು, ಅದರಿಂದ ನಾ ಹೆಂಗೆ ಮುಂದೆ ಬರಬೇಕು. ಈಗ ನೋಡೋಣ, ಯಾರಾದರೂ 50 ಕೋಳಿ ಮಾಡೋರು ಇರ್ತಾರೆ, 500 ಮಾಡೋರು ಇರ್ತಾರೆ, 1000 ಮಾಡೋರು 1000 ಮಾಡಿದವ್ರು ಎದ್ರ ಸಂಬಂಧ ಮಾಡ್ತಾರೆ, ನಾ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಮಾಡ್ತಾರೆ. ಮೀಟ್ ಎಕ್ಸ್ಪೋರ್ಟ್ ಮಾಡೋಕೆ ಮಾಡ್ತಾರೆ ಅವ್ರು. ಮೀಟ್ ಎಕ್ಸ್ಪೋರ್ಟ್ ಆದರೆ ನಮ್ಗೆ ಲಾಭಪ್ಪ ಅಂತ ಅವ್ರು ಸೆಟ್. ಈಗ ಬಾಯ್ಲರ್ ಮಾಡಿದವರೆಲ್ಲ ಮಾಡಿರ್ತಾರೆ ನಾಟಿ ಕೋಳಿ. ಬಾಯ್ಲರ್ ಮಾಡಿದವ್ರಿಗೂ ಒಂದು ಆಪ್ಷನ್ ಐತಣ್ಣ ನಮ್ಮ ಕಡೆ. ಈಗ ಬಾಯ್ಲರ್ ಮಾಡಿದವರು 10,000 ಫಾರ್ಮ್ ಮಾಡ್ತಾರಣ್ಣ. ಈಗ ಒನ್ ಟೈಮ್ ಮಾಡಿದ್ರೆ 10,000 ಮರಿ ಸಾಕ್ಬೇಕಣ್ಣ ಅವ್ರು. 10,000 ಸಾಕೋದ್ಕಿಂತ ನೀವು 1,000 ಸಾಕ್ರಿ. ಇದನ್ನು ನಿಮ್ಗೆ 10,000 ಸಿಗೋ ಲಾಭ ನಾವು 1,000 ತಂದು ಕೊಡ್ತೀವಿ. ಆಮೇಲೆ ನಾ ಇನ್ನೊಂದು ಹೇಳ್ಬೇಕಂತ ಮಾಡಿರೋಣ, ಈಗೇನು ಫೇಲ್ಯೂರ್ ಆಗಿರಲ್ಲ ನೀವು ಈ ಪೋಲ್ಟ್ರಿ ಫಾರ್ಮ್ ಒಳಗೆ, ನಾಟಿ ಪೋಲ್ಟ್ರಿ ಫಾರ್ಮ್ ಒಳಗೆ ನಾ ಹೇಳತ್ತಿದ್ದೆ. ಫೇಲ್ಯೂರ್ ಆದವ್ರು ನಮ್ಮ ಕಡೆ ಬರೀ ನಮಗೆ ಪ್ರಾಫಿಟ್ ಹೆಂಗೆ ಮಾಡ್ಬೇಕಂತ ನಾವು ಹೇಳ್ಕೊಡ್ತೀವಿ. ಆಲ್ಮೋಸ್ಟ್ ಆಲ್ ಪ್ರಾಫಿಟಿಗೆ ತೊಗೊಂಬರ್ತೇವೆ ನಾವು. ಕಸ್ಟಮರೇ ನಾವು ಬಿಡೋಂಗಿಲ್ಲ. ಹಾಂ, ವಿತೌಟ್ ಫೀಸ್. ನಾವೇನು ಕಸ್ಟಮರಿಗೆ ಟ್ರೀಟ್ಮೆಂಟ್ ಐತಲ್ಲ ನಮ್ದು, ಅದ ಮೇನ್. ನಮ್ಮ ಸರ್ವಿಸ್ ಮೇನ್ ಐತಣ್ಣ. ನಾವೇನು ಮರಿ ಕೊಡ್ತೇವಲ್ಲ, ಅವ್ರು ಹಚ್ಚಲಿಲ್ಲ ಅಂದರೂ ಒಂದು ವಾರದಾಗ 2 ಟೈಮ್ ನಮ್ಮ ಫೋನ್ ಹೋಗಿರ್ತೈತಿ. ಬೇಕಾದ್ರೆ ನಮ್ಮ ಕಸ್ಟಮರ್ ಕಾಲ್ ನಂಬರ್ ಅದಾವಣ್ಣ, ನಾ ಇದ್ರ ಬೈಯೊಳಗೆ ಹಾಕ್ತೇನೆ. ಯಾವ ಕಸ್ಟಮರ್ ಅದಿರಲ್ಲ ಎಲ್ಲರೂ ಅವ್ರಿಗೆ ಕೇಳ್ಕೊರಿ. ಹೊಳಲ್ಕೆರೆ, ದಾವಣಗೆರೆ, ಕುಷ್ಟಗಿ, ರೋಣ, ಆಮ್ಯಾಗ ಲಕ್ಷ್ಮೇಶ್ವರ ಎಲ್ಲ ಆಲ್ಮೋಸ್ಟ್ ಆಲ್ ಅದಾರಣ್ಣ. ಇವರ ಅಂತಿಲ್ಲ. ಈಗ ಮೇನ್ ಕಸ್ಟಮರ್ ಏನಿದಾರ ಅವ್ರ ನಂಬರ್ ಹೇಳ್ತೀನಿ, ಬೇಕಾದ್ರೆ ಅದನ್ನು ಹಾಕೋಣ ನೀ ಸೋಷಿಯಲ್ ಮೀಡಿಯಾ ಒಳಗೆ. ಅವ್ರಿಗೆ ಕೇಳ್ಕೊಲಿ ಅವ್ರು. ನಮ್ದು ಹೆಂಗೆ ರೆಸ್ಪಾನ್ಸ್ ಆಯ್ತು ಅವ್ರ ಕಡೆ, ಗುಡ್ ರೆಸ್ಪಾನ್ಸ್ ಆಯ್ತೋ ಇಲ್ಲೋ ನಾ ಕೇಳೋಕ್ಕಿಂತ ನೀವೇ ಕೇಳ್ಬಿಡ್ರಿ. ನೀವು ಆಲ್ಮೋಸ್ಟ್ ಆಲ್ ನೀವೇ ಕೇಳ್ರಿ, ನಮ್ದು ರಿವ್ಯೂ ನಿಮ್ಗೆ ಸಿಗ್ತೈತಿ. ಯಾಕೆ ನಾ ಇಷ್ಟೆಲ್ಲ ತಿಳಿಸಿ ಹೇಳತ್ತೇನಪ್ಪ ಅಂತಂದ್ರೆ, ಯಾರೂ ತಿಳಿಸೋರೇ ಇಲ್ಲಣ್ಣ ಇದ್ರಾಗ. ಎಲ್ಲರೂ ಮೈಂಡ್ ಡೈವರ್ಟ್ ಮಾಡೋರು ಅದಾರ. ಡೈವರ್ಷನ್ ಆಗತ್ತೆ. ನಾವಾದರೂ ಫಸ್ಟ್ ಮಾಡಿದ್ವಲ್ಲಣ್ಣ, ಫಸ್ಟ್ ಮಾಡಿದಾಗ ನಮಗೂ ಡೈವರ್ಟ್ ಮಾಡಿದ್ರು. ಫಸ್ಟ್ ಆದರೂ ನೋಡಿರಿ, ಈಗ ನಾಟಿ ಕೋಳಿ ಅಂತ ಅಂದ್ಕೊಂಡೆ ಡಬಲ್ ಕ್ಯಾಟಗರಿ 3 ಕ್ಯಾಟಗರಿ ಅದಾವನ್ನ ತಿಳ್ಕೊಂಡಿದ್ದಿಲ್ಲ. ಇದ್ರಾಗ ನಾವು ಯಾವಾಗ ಒಳಗಿಳಿದ್ವಲ್ಲ ಅವಾಗ ಗೊತ್ತಾಯ್ತು. ಈಗ ನಾ ಹೇಳೋಕ್ಕಿಂತ ನೀವು ಬಂದು ನನ್ನ ಕಡೆ ತಿಳ್ಕೊಳ್ಳೋದು ಅರ್ಥ ಐತಿ. ಈಗ ನಾ ಸೋಷಿಯಲ್ ಮೀಡಿಯಾ ಒಳಗೆ ಹೇಳಿದ್ದೆ ಅಂದರೆ ಆಲ್ಮೋಸ್ಟ್ ಆಲ್ ನಿಂಗೆ ಗೊತ್ತೈತಣ್ಣ, ಎಲ್ಲರಿಗೂ ಗೊತ್ತಾಗ್ತದೆ. ನೀವು ಬರ್ರಿ ನನ್ನ ಕಡೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಕಡೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹಾಂ, ನಿಮ್ಗೆ ಆಲ್ಮೋಸ್ಟ್ ಆಲ್ ಇದರಿಂದ ಯೂಸ್ಫುಲ್ ಆಗ್ತೈತಿ. ಮಂದಿ ಕಡೆ ಫೂಲ್ ಆಗೋಕ್ಕಿಂತ ಇಲ್ಲಿ ಯೂಸ್ಫುಲ್ ಆಕೈತಿ.
ನಮ್ಮ ಕಡೆ ಬಂದ್ರೆ ಇದೇ ಒಂದು ಅಣ್ಣ ನಮ್ಮ ಕಡೆ ಇರೋದು. ಮತ್ತೇನರ ಮಾಹಿತಿ ಬೇಕಂದ್ರೂ ಅಣ್ಣ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಇರ್ತಲ್ಲ, ಕಾಲ್ ಮಾಡಿರಿ. ನಾವು ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಹುಬ್ಳಿ ಅಂಥೇಳಿ. ನಮ್ದು ಏನೈತಲ್ಲ ಆಲ್ಮೋಸ್ಟ್ ಆಲ್ ಎಲ್ಲೇನೂ ವೈರಲ್ ಇಲ್ಲ, ಆದ್ರೆ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ನಾಗ ಅದೇವೆ. ನಾವು ಮಾರ್ಕೆಟ್ನಾಗ ಏನೇನು ಟ್ರಸ್ಟೇಬಲ್ ಪೋಲ್ಟ್ರಿ ಐತಣ್ಣ, ನಮ್ಮ ಕಂಪ್ನಿನ ಟ್ರಸ್ಟೇಬಲ್ ಐತಿ. ಬೇಕಾದ್ರೆ ನಮ್ದು ಕಾಂಟ್ಯಾಕ್ಟ್ ಮಾಡ್ಕೋರಿ. ನಮ್ಮ